ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 19ರ ನಂತರ ಮಕರ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಮಾರ್ಚ್ 19ರ ನಂತರ ಉಂಟಾಗುವಂತಹ ಗ್ರಹ ಸಂಚಾರಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬ ವಿಚಾರವನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಕರ ರಾಶಿಯವರಿಗೆ ಈ ಏಪ್ರಿಲ್ 19ರ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ವಿಚಾರಕ್ಕೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಏಪ್ರಿಲ್ ತಿಂಗಳು ಕೊನೆಯವರೆಗೂ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಏಪ್ರಿಲ್ 2026 ಮಕರ ರಾಶಿಯವರ ಜೀವನದಲ್ಲಿ ಧೈರ್ಯ ಮತ್ತು ಸಾಧನೆಯ ಆಳವಾದ ಸಂಕೇತವಾಗಿ ನಿಲ್ತಾ ಬಂದಿದೆ. ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಶನಿಯು ನಿಮ್ಮ 3ನೆಯ ಧೈರ್ಯ ಮತ್ತು ಉಪಕ್ರಮಗಳ ಮನೆಯಲ್ಲಿ ಪ್ರಬಲವಾಗಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಏಪ್ರಿಲ್ 2ರಂತೆಯೇ 11ನೇ ಮನೆಯ ಅಧಿಪತಿ ಮಂಗಳನು ಕೂಡ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಹಠಮಾರಿ ದೃಢ ನಿಶ್ಚಯದ ಮೂಲಕ ನೀವು ಅತ್ಯಂತ ಕಷ್ಟಕರವಾದಂತಹ ಕೆಲಸಗಳನ್ನು, ಅಸಾಧ್ಯವೆಂದು ತೋರುವ ಕಾರ್ಯಗಳನ್ನು ಸಾಧಿಸ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಪ್ರಬಲವಾದಂತಹ ಸಂವಹನ ನಿಮ್ಮಲ್ಲಿ ಇರಲಿದ್ದು ಪ್ರಯಾಣಗಳ ಮೂಲಕ ಯಶಸ್ಸನ್ನು ಪಡಿತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಆದರೆ ಈ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಪ್ರಕ್ಷುಬ್ಧತೆ ನಿಮಗೆ ಕಾಣ್ತಾ ಹೋಗ್ತದೆ. ಏಪ್ರಿಲ್ 14ರಂದು 8ನೇ ಮನೆಯ ಅಧಿಪತಿ ಸೂರ್ಯನು 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ತಲುಪುವ ಕಾರಣ ಇದು ಮನೆಯಲ್ಲಿ ಸ್ವಲ್ಪ ಅಶಾಂತಿಯನ್ನು ಈ ಟೈಮ್ನಲ್ಲಿ ಬಹಳಷ್ಟು ತಂದಿರ್ಬೋದು. ಅದರಲ್ಲೂ ಈ ಏಪ್ರಿಲ್ 14ರ ನಂತರ ಬಹಳ ಎಚ್ಚರಿಕೆಯೆಂದು ಕೂಡ ಇರ್ತದೆ. ಇದು ಮನೆಯಲ್ಲಿ ಸ್ವಲ್ಪ ಅಶಾಂತಿಯನ್ನು ತಂದಿರ್ಬೋದು ಮತ್ತು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸುವಂತಹ ಅಗತ್ಯವನ್ನು ಕೂಡ ಕೋರಿತ್ತು ಸ್ನೇಹಿತರೆ. ಆದರೆ ಏಪ್ರಿಲ್ 19ರಂದು ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ತನ್ನ ಸ್ವಂತ 5ನೇ ಮನೆಗೆ ಪ್ರವೇಶಿಸಿದ ತಕ್ಷಣ ನಿಮ್ಮ ಆತಂಕಗಳು ಕೂಡ ಮಾಯವಾಗ್ತಾ ಹೋಗ್ತವೆ. ನಿಮ್ಮ ವೃತ್ತಿ, ಸೃಜನಶೀಲ ಕೌಶಲ್ಯಗಳು ಮತ್ತು ವೈಯಕ್ತಿಕ ಜೀವನವು ನಂಬಲಾಗದಷ್ಟು ಸುಂದರವಾದಂತಹ ಹಾದಿಗೆ ತಿರುಗ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಕರ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅನ್ನೋದ್ರ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಶನಿಗ್ರಹದ ವಿಚಾರಕ್ಕೆ ಬರೋದಾದ ಸ್ನೇಹಿತರೆ, 3ನೇ ಮನೆಯ ಮೀನರಾಶಿಯಲ್ಲಿ ಇರತಕ್ಕಂತಹ ಶನಿಯು ಅಪಾರವಾದಂತಹ ಧೈರ್ಯವನ್ನು ತರಲಿದ್ದಾರೆ. ನಿಮ್ಮ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಒಡ ಹುಟ್ಟಿದವರೊಂದಿಗೆ ವ್ಯವಹಾರಗಳು, ಸ್ಥಿರ ಆಲೋಚನೆಗಳು ಉಂಟಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಗೆ ಏಪ್ರಿಲ್ 2ರಂತೆಯೇ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಮಂಗಳನು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರ್ತಾ ಬಂದಿದ್ದಾರೆ. ಸ್ವಯಂ ಪ್ರಯತ್ನದ ಮೂಲಕ ಉತ್ತಮವಾದ ಲಾಭಗಳನ್ನು ಕಾಣಲಿದ್ದೀರಿ. ಪ್ರಯಾಣದ ವಿಚಾರದಲ್ಲಿ, ನಿಮ್ಮ ದೃಢ ನಿಶ್ಚಯದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬಂದಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯ ನೀಚ ಸ್ಥಾನದಲ್ಲಿ ಏಪ್ರಿಲ್ 11ರಂತೆಯೇ ಪ್ರವೇಶವನ್ನು ಮಾಡತಕ್ಕಂತಹ ಬುಧನು ಸಂವಹನದ ಅಂತರವನ್ನು ನಿಮ್ಮಲ್ಲಿ ತರಲಿದ್ದಾನೆ ಅಂತಲೇ ಹೇಳ್ಬೋದು. ಒಪ್ಪಂದಗಳಲ್ಲಿ ವಿಳಂಬವಾಗ್ತಾ ಹೋಗ್ತಿದೆ. ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆ ಅಗತ್ಯ ಕೂಡ ಈ ಏಪ್ರಿಲ್ 11ರ ನಂತರ ಉಂಟಾಗ್ತಾ ಬಂದಿದೆ. ಹಾಗೆ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯ ಏಪ್ರಿಲ್ 14ರಂದು ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ಮನೆಯಲ್ಲಿ ಹಠಾತ್ ಬದಲಾವಣೆಗಳನ್ನು ತರ್ತಾ ಬಂದಿದ್ದು, ತಾಯಿಯ ಆರೋಗ್ಯ ಸಮಸ್ಯೆಗಳು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭಗಳನ್ನು ಕೂಡ ಕಾಣ್ತಾ ಬರ್ತಿರ್ತೀರಿ. ಇನ್ನು ಶುಕ್ರನ ಸಂಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಏಪ್ರಿಲ್ 19ರಂದು 5ನೇ ಮನೆಗೆ ಸ್ವಕ್ಷೇತ್ರದಲ್ಲಿ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಕೆಲಸದಲ್ಲಿ ಪ್ರತಿಭೆಗೆ ಮನ್ನಣೆಯನ್ನು ತರಲಿದ್ದಾರೆ. ಹೆಚ್ಚಿನ ಧನ ಲಾಭ ಆಗ್ತೋಗ್ತದೆ. ಶುಕ್ರನ ಈ ಸಂಚಾರವು ಹೆಚ್ಚಿನ ಸೃಜನಶೀಲತೆಯನ್ನು ಹೆಚ್ಚಿಸಲಿದ್ದು
ಮಕ್ಕಳಿಂದ ಸಂತೋಷವನ್ನು ತರಲಿದ್ದು ಪ್ರೀತಿಯಲ್ಲಿ ಯಶಸ್ಸನ್ನು ಕಾಣುವಂತಹ ಯೋಗವು ಕೂಡ ಈ ರಾಶಿಯವರಿಗೆ ಬರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಾರ್ಚ್ 19 ಈ ಮಕರ ರಾಶಿಯವರಿಗೆ ಕೆರಿಯರ್ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಅಂತ ನೋಡ್ತಾ ಬರೋದಾದ್ರೆ, ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಶನಿಯು 3ನೇ ಮನೆಯಲ್ಲಿ ಪ್ರಬಲವಾಗಿ ನೆಲೆಸಿರೋ ಕಾರಣ ಕಚೇರಿಯಲ್ಲಿ ಕಠಿಣ ಪರಿಶ್ರಮಕ್ಕೆ ಮಿತಿಗಳು ಇರೋದಿಲ್ಲ. ಅದರಲ್ಲೂ ಏಪ್ರಿಲ್ 2ರಂದು ಮಂಗಳನು ಕೂಡ ಅಲ್ಲಿ ಸೇರಿರೋ ಕಾರಣ ಉಪಕ್ರಮಗಳನ್ನು ತೆಗೆದುಕೊಳ್ತಾ ಹೋಗ್ತೀರಿ. ನಿಮ್ಮ ಸಹೋದ್ಯೋಗಿಗಳಿಗಿಂತ ಮುಂಚಿತವಾಗಿ ಎಲ್ಲ ಜವಾಬ್ದಾರಿಗಳನ್ನು ಉತ್ಸಾಹದಿಂದ ಹೆಗ್ಲಿಕ್ಕೆ ಹಾಕೊಳ್ಕೊಳ್ತೀರಿ. ಕೆಲಸದ ಒತ್ತಡದ ಹೊರತಾಗಿಯೂ ನೀವು ದಣಿವರಿಯದೆ ಕೆಲಸವನ್ನು ಮಾಡ್ತಾ ಹೋಗ್ತೀರಿ. ಆದರೆ ಈ ಏಪ್ರಿಲ್ 14ರಂದು 8ನೇ ಮನೆಯ ಅಧಿಪತಿ ಸೂರ್ಯನು 4ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ 10ನೇ ಮನೆಯ ಮೇಲೆ ನೇರ ದೃಷ್ಟಿಯನ್ನು ಬೀರ್ತಿರೋ ಕಾರಣ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹಠಾತ್ ಬದಲಾವಣೆಗಳನ್ನು ತರ್ತಾ ಬರ್ತದೆ. ನಿಮ್ಮ ಮೇಲಾಧಿಕಾರಿಗಳಲ್ಲಿ ಬದಲಾವಣೆಯಂತಹ ಅನಿರೀಕ್ಷಿತ ಬದಲಾವಣೆಗಳನ್ನು ಪ್ರಚೋದಿಸಬಹುದು. ಆದರೆ ಹೆದರುವಂತಹ ಅಗತ್ಯವಿಲ್ಲ ಸ್ನೇಹಿತರೆ. ಯಾಕೆಂದರೆ ಈ ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆಯ ಕರ್ಮಾಧಿಪತಿ ಶುಕ್ರ 5ನೇ ಮನೆಯಲ್ಲಿ ಅಪಾರವಾದಂತಹ ಶಕ್ತಿಯನ್ನು ಪಡೆದುಕೊಳ್ತಾ ಹೋಗ್ತಾನೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಕಾರ್ಯವಿಧಾನವನ್ನು ಆಡಳಿತ ಮಂಡಳಿಯ ಬೆರಗುಗೊಳಿಸುವಂತೆ ಮಾಡ್ತಾ ಹೋಗ್ತದೆ. ನಿಮ್ಮ ಮ್ಯಾನೇಜ್ಮೆಂಟ್ ಕೂಡ ನಿಮ್ಮನ್ನು ಇನ್ನಷ್ಟು ಬೆಂಬಲಿಸಲಿದೆ ಅಂತಲೇ ಹೇಳ್ಬೋದು. ನಿಮಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂತಹ ಬಡ್ತಿಯೂ ಕೂಡ ಸಿಗಲಿದ್ದು ಗೌರವಾನ್ವಿತವಾಗಿ ನಿಮ್ಮ ಬಳಿಗೆ ಧನಲಾಭವೂ ಕೂಡ ಬರಲಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಈ ರಾಶಿಯವರಿಗೆ ವ್ಯಾಪಾರ ಮಾಲೀಕರಿಗೆ ಬಿಸ್ನೆಸ್ ವಿಚಾರದಲ್ಲಿ ಲೆಕ್ಕಾಚಾರದ ಅಪಾಯಗಳು ಉಂಟಾಗ್ಬೋದು. ಘನಲಾಭಗಳ ಮಿಶ್ರಣವನ್ನು ತರಲಿದೆ. 3ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಚಾರವು ವ್ಯಾಪಾರ ವಿಸ್ತರಣೆಗಾಗಿ ನೀವು ಕೈಗೊಳ್ಳುವಂತಹ ಪ್ರಯಾಣಗಳು ಹೆಚ್ಚು ಫಲಪ್ರದವಾಗುವುದನ್ನು ಖಚಿತಪಡಿಸುತ್ತದೆ. ಆದರೆ 11ನೇ ಮನೆಯ ಲಾಭಾಧಿಪತಿ ಇಲ್ಲಿ ಪ್ರಬಲವಾಗಿರೋದರಿಂದ ನಿಮ್ಮದೇ ಆದ ನವೀನ ಆಲೋಚನೆಗಳು ನಿಮ್ಮ ವ್ಯಾಪಾರದಲ್ಲಿ ಲಾಭದಾಯಕವಾದಂತಹ ಹಾದಿಯನ್ನು ದೃಢವಾಗಿ ಇರಿಸ್ತಾ ಹೋಗ್ತದೆ. 9ನೇ ಅಧಿಪತಿ ಬುಧನು ಏಪ್ರಿಲ್ 11ರಿಂದ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಒಪ್ಪಂದಗಳನ್ನು ಅಂತಿಮಗೊಳಿಸುವಾಗ ಯಾವುದೇ ಸಂವಹನ ಅಂತರ ಇಲ್ಲದಿರುವುದು ನೀವು ಖಚಿತಪಡಿಸಿಕೊಳ್ಬೇಕು. ಏಪ್ರಿಲ್ 19ರ ನಂತರ ಶುಕ್ರನು ತನ್ನ ಸ್ವಂತ ರಾಶಿಗೆ ಪ್ರವೇಶವನ್ನು ಮಾಡೋ ಕಾರಣ ಸೃಜನಶೀಲ ಕ್ಷೇತ್ರಗಳು, ವಿನ್ಯಾಸ, ವಾಸ್ತುಶಿಲ್ಪ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರ ಮೇಲೆ ಸಂಪತ್ತಿನ ಮಳೆ ಆಗ್ತದೆ ಅಂತಲೇ ಹೇಳ್ಬೋದು. ಈ ನಿರ್ದಿಷ್ಟ ವಿಂಡೋದಲ್ಲಿ ಶೇರ್ ಮಾರ್ಕೆಟ್ ಹೂಡಿಕೆಯನ್ನು ಮಾಡ್ತಿರೋರ್ಗೂ ಕೂಡ ಹೆಚ್ಚು ಲಾಭದಾಯಕವಾಗಿರಲಿದೆ ಈ ಏಪ್ರಿಲ್ 19ರ ನಂತರ ಸ್ನೇಹಿತರೆ. ಇನ್ನು ಹಣಕಾಸು ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ, ನಿಮ್ಮ 2ನೇ ಧನಸ್ಥಾನದಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಉಂಟಾದ ಕಾರಣ ಈ ತಿಂಗಳು ಅನಿರೀಕ್ಷಿತವಾದಂತಹ ಖರ್ಚುಗಳನ್ನು ಕಂಡಿರ್ತೀರಿ. ನೀವು ಎಷ್ಟೇ ಗಳಿಸಿದ್ರೂ ಹಣವು ಉಳಿಸಿಕೊಳ್ಳುವುದು ಬಹಳಷ್ಟು ಕಷ್ಟವಾಗ್ತಾ ಹೋಗ್ತದೆ. ನಿಮ್ಮ ಮಾತಿಗೆ ಈ ಟೈಮ್ನಲ್ಲಿ ನೀವು ಎಲ್ಲ ಆರ್ಥಿಕ ವ್ಯವಹಾರಗಳಲ್ಲಿ ಬದ್ಧರಾಗಿರ್ತೀರಿ. ಏಪ್ರಿಲ್ 14ರಂದು ಕಾಸ್ಮಿಕ್ ಅಲೆಗಳು ನಿಮ್ಮ ಪರವಾಗಿ ಇರುವ ಕಾರಣ 4ನೇ ಮನೆಯಲ್ಲಿ 8ನೇ ಮನೆಯ ಅಧಿಪತಿ ಸೂರ್ಯನ ಉಚ್ಚ ಸ್ಥಿತಿಯನ್ನು ತಲುಪುವುದು ವಿಮಾ ಪಾವತಿಗಳು, ಹಳೆಯ ಬಾಕಿಗಳ ವಸೂಲಿ ಅಥವಾ ಪಿತ್ರಾರ್ಜಿತ ಆಸ್ತಿಗಳ ಇತ್ಯರ್ಥದ ಮೂಲಕ ಹಠಾತ್ ಆರ್ಥಿಕ ಲಾಭಗಳನ್ನು ಕೂಡ ತರ್ತಾ ಬರ್ತದೆ. ಹಾಗೆಯೇ ಏಪ್ರಿಲ್ 19ರ ನಂತರ 5ನೇ ಮನೆಯ ಶುಕ್ರನು ಶೇರ್ ಮಾರ್ಕೆಟ್ನಲ್ಲಿ ಬುದ್ಧಿವಂತ ಹೂಡಿಕೆಗಳ ಮೂಲಕ ಉತ್ತಮವಾದಂತಹ ಧನಲಾಭವನ್ನು ತರಲಿದ್ದು ಯಾವುದೇ ಹಣಕಾಸಿನ ತೊಂದರೆಯು ಈ ಶುಕ್ರನ ಸಂಚಾರದ ಸಮಯದಲ್ಲಿ ನಿಮಗೆ ಉಂಟಾಗೋದಿಲ್ಲ. ಬಹಳ ಅದೃಷ್ಟವನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಶನಿಯು 3ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ನೀವು ಸ್ವಾಭಾವಿಕವಾಗಿ ಅತ್ಯುತ್ತಮವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತೀರಿ. ದೈಹಿಕ ದೃಢತೆಯನ್ನು ಆನಂದಿಸ್ತಾ ಹೋಗ್ತೀರಿ. 6ನೇ ರೋಗದ ಮನೆಯಲ್ಲಿ ಗುರುವಿನ ಸಂಚಾರವು ಇರುವ ಕಾರಣ ಕೊಲೆಸ್ಟ್ರಾಲ್ನಲ್ಲಿ ಸಣ್ಣ ಏರಿಕೆಗೆ ಕಾರಣವಾಗಬಹುದು. ಜೀರ್ಣಕ್ರಿಯೆ ಸಮಸ್ಯೆಗಳು ಬರ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಏಪ್ರಿಲ್ 14ರಂದು ಸೂರ್ಯನು 4ನೇ ಮನೆಯಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಎದೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಅತಿಯಾದಂತಹ ಉಷ್ಣತೆ ಹಾಗೆ ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಏರಿಕೆಯನ್ನು ಕಂಡುಬರಬಹುದು. ಹೆಚ್ಚು ಮುಖ್ಯವಾಗಿ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನವನ್ನು ಕೊಡ್ತಾ ಬನ್ನಿ. ಹಾಗೆ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಗೃಹ ಶಾಂತಿಯ 4ನೇ ಮನೆಯಲ್ಲಿ ಉಚ್ಚ ಸೂರ್ಯನು 8ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಸಂಚಾರವನ್ನು ಮಾಡೋ ಕಾರಣ ಕುಟುಂಬದ ಸದಸ್ಯರ ನಡುವೆ ವಿಶೇಷವಾಗಿ ಹಿರಿಯರೊಂದಿಗೆ ಅಹಂಕಾರದ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಉಲ್ಬಣವಾಗಬಹುದು.
ಮನೆಯಲ್ಲಿ ಸಣ್ಣ ಬೆಂಕಿ ಅಥವಾ ವಿದ್ಯುತ್ ಉಪಕರಣಗಳ ಸಾಧ್ಯತೆ ಇರಲಿದ್ದು ಅದರಿಂದ ಮೂಲಭೂತವಾಗಿ ಎಚ್ಚರಿಕೆ ಅಗತ್ಯ ಇರಲಿದೆ. ಏಪ್ರಿಲ್ 19ರ ನಂತರ ಪ್ರೀತಿ ಮತ್ತು ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದು 5ನೇ ಮನೆಗೆ ಶುಕ್ರನು ಪ್ರವೇಶವನ್ನು ಮಾಡುವ ಕಾರಣ ಅತ್ಯಂತ ಮಧುರ ಮತ್ತು ಪ್ರಣಯಭರಿತ ಅವಧಿಗಳು ಪ್ರಾರಂಭವಾಗ್ತೋಗ್ತದೆ. ಅವಿವಾಹಿತರಿಗೆ ಪ್ರೇಮ ಸಂಬಂಧಗಳು ಸುಂದರವಾಗಿ ಹರಳಲಿದ್ದು ಗಂಡ ಮತ್ತು ಹೆಂಡತಿಯ ನಡುವೆ ಪ್ರಣಯ ಮತ್ತು ಪರಸ್ಪರ ಆಕರ್ಷಣೆ ಗಮನಾರ್ಹವಾಗಿ ಹೆಚ್ಚಾಗ್ತೋಗ್ತದೆ. ಇದಲ್ಲದೆ ಶೈಕ್ಷಣಿಕ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಮಕ್ಕಳ ಪ್ರಗತಿಯೂ ಕೂಡ ಅಪಾರವಾದಂತಹ ಸಂತೋಷವನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ಶೈಕ್ಷಣಿಕ ವಿಚಾರದಲ್ಲಿ ಶಿಕ್ಷಣದ ಕಾರಕನಾದಂತಹ ಬುಧನು ನೀಚ ಸ್ಥಾನದಲ್ಲಿ ಇರುವ ಕಾರಣ ವಿದ್ಯಾರ್ಥಿಗಳು ಈ ಏಪ್ರಿಲ್ ಮೊದಲ 15 ದಿನಗಳಲ್ಲಿ ನಿರಾಶಾದಾಯಕವಾದಂತಹ ಏಕಾಗ್ರತೆಯ ಕೊರತೆಯನ್ನು ಅನುಭವಿಸಿರ್ತೀರಿ. ಆದರೆ ಈ ಏಪ್ರಿಲ್ 19ರಂದು ಶಕ್ತಿಯು ನಾಟಕೀಯವಾಗಿ ಬದಲಾಗ್ತಾ ಹೋಗ್ತದೆ. ನಿಮ್ಮ 5ನೇ ಮನೆಯ ವಿದ್ಯಾಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ಮನೆಯನ್ನ ಪ್ರವೇಶಿಸುತ್ತಿದ್ದಂತೆ ವಿದ್ಯಾರ್ಥಿಗಳ ಗ್ರಹಣ ಶಕ್ತಿ ಮತ್ತು ಗಮನವು ಗಮನಾರ್ಹವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಕಲೆ, ಸೃಜನಶೀಲ ವಿಷಯಗಳು, ವಿನ್ಯಾಸ ಅಥವಾ ಫ್ಯಾಷನ್ ಅನ್ನು ಅನುಸರಿಸುವಂತಹ ವಿದ್ಯಾರ್ಥಿಗಳಿಗೆ ಇದು ಸುವರ್ಣಯುಗ ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ತಮ್ಮ ಸಂವಹನ ಮತ್ತು ಬರವಣಿಗೆ ಕೌಶಲ್ಯಗಳಲ್ಲಿ ಗಮನಾರ್ಹವಾದಂತಹ ಸುಧಾರಣೆಯನ್ನು ಕಾಣಲಿದ್ದು ಈ ಟೈಮ್ ಒಳಿತಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದ್ರೆ 4ನೇ ಮನೆಯಲ್ಲಿ ಸೂರ್ಯನ ಶಾಖ ಸಂಬಂಧಪಟ್ಟಂತಹ ಪರಿಣಾಮಗಳನ್ನು ಕಡಿಮೆ ಮಾಡಲು, ನಿಮ್ಮ ಕುಟುಂಬದಲ್ಲಿ ಸಂಪೂರ್ಣ ಶಾಂತಿಯನ್ನು ಸ್ಥಾಪಿಸಲು, ಹಾಗೆ ಯೋಗಕಾರಕನಾದಂತಹ ಶುಕ್ರನ ಪ್ರಬಲವನ್ನು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. 4ನೇ ಮನೆಯಲ್ಲಿ ರೂಪುಗೊಂಡಂತಹ ಉಷ್ಣ ಸಂಬಂಧಪಟ್ಟಂತಹ ದೋಷಗಳನ್ನು ತಗ್ಗಿಸಲು, ಹಾಗೆ ನಿಮ್ಮ ತಾಯಿಯ ಆರೋಗ್ಯವನ್ನು ರಕ್ಷಿಸಲು ಪ್ರತಿದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಾ ಬನ್ನಿ. ಪ್ರತಿ ಸೋಮವಾರದಂದು ಶಿವನಿಗೆ ಜಲಾಭಿಷೇಕವನ್ನು ಮಾಡಿ ಸ್ನೇಹಿತರೆ. ಹಾಗೆ 2ನೇ ಮನೆಯಲ್ಲಿರುವತಕ್ಕಂತಹ ರಾಹುವಿನಿಂದ ಕಠಿಣವಾದ ಮಾತುಗಳನ್ನು ತಡೆಯಲು ಮತ್ತು ಆರ್ಥಿಕ ನಷ್ಟಗಳನ್ನು ಸಂಪೂರ್ಣವಾಗಿ ತಪ್ಪಿಸಲು ನಿಯಮಿತವಾಗಿ ದುರ್ಗಾದೇವಿಯನ್ನು ಪೂಜಿಸಿ. ಶುಕ್ರನ ಪ್ರಬಲ ಯೋಗಕಾರಕ ಆಶೀರ್ವಾದವನ್ನು ಪಡೆಯಲು ಶುಕ್ರವಾರದಂದು ಬಡ ವಿವಾಹಿತ ಮಹಿಳೆಯರು ಅಥವಾ ಸಣ್ಣ ಮಕ್ಕಳಿಗೆ ಸಿಹಿ ತಿಂಡಿಗಳು ಅಥವಾ ಬಟ್ಟೆಗಳನ್ನು ವಿತರಿಸ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಲಕ್ಷ್ಮೀ ತಾಯಿಯ ಕೃಪೆಗೂ ಕೂಡ ನೀವು ಪಾತ್ರರಾಗ್ತೀರಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇದರಿಂದ ಆ ಶನಿದೇವರ ಕೃಪೆಗೆ ನೀವು ಪಾತ್ರರಾಗುವುದಲ್ಲದೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡ್ತಾ ಬಂದರೆ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದ್ದು ಆ ಶುಕ್ರನ ಅನುಗ್ರಹದಿಂದ ತಾಯಿ ಮಹಾಲಕ್ಷ್ಮಿಯ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ ಅಂತಲೇ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಲಕ್ಷ್ಮೀನಾರಾಯಣ, ನಮ್ಮಪ್ಪ ಶಿವ